ಶರಣ ಬಸವೇಶ್ವರರ ಲೀಲಾಮೃತವನ್ನು ರಚನೆ ಮಾಡಿರುವಂಥ ಗುರುಲಿಂಗ ಕವಿಗಳು. ಬಹಳ ಸುಂದರವಾಗಿರುವಂಥ ಶರಣರ ಬದುಕಿನ ಲೀಲೆಗಳನ್ನು ನಮಗೆಲ್ಲ ತಿಳಿಸ್ತಾ ಹೋಗ್ತಾರೆ. ನೋಡಿ, ಕಲಬುರಗಿಯ ದೊಡ್ಡಪ್ಪ ಗೌಡರ ಅಪರೂಪದ ಮನೆಯನ್ನ ಮಹಾಮನೆಯಾಗಿ ಪರಿವರ್ತನೆ ಮಾಡಿದರು ಶರಣರು. ಅವರು ಸ್ವಾರ್ಥಕ್ಕಾಗಿ ಬಂದವರಲ್ಲ, ಪರಾರ್ಥಕ್ಕಾಗಿ ಬಂದವರು. ಜಗದ ಲೇಸಿಗಾಗಿ, ಜನರ ಕಲ್ಯಾಣಕ್ಕಾಗಿ ಶರಣ ಬಸವರಾಗಿ ಬಂದವರು. ಅವರ ಕುರಿತಾಗಿ ಸಂಶೋಧನೆಯನ್ನ ಮಾಡಿರುವಂತಹ ಬಹಳಷ್ಟು ಕೃತಿಗಳನ್ನ ನಾವು ಅಧ್ಯಯನ ಮಾಡುವಾಗ ಶರಣರ ಬದುಕಿನ ಜೀವಿತ ಅವಧಿಯನ್ನ 76 ವರ್ಷ ಅವರು ಬದುಕನ್ನು ಕಳೆದ್ರು ಅನ್ನುವುದನ್ನು ಬರೀತಾರೆ. ಆ 76 ವರ್ಷದಲ್ಲಿ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದೊಳಗೆ ಹುಟ್ಟಿ ಬೆಳೆದು ಗುರುವಿನ ಅನುಗ್ರಹವನ್ನು ಪಡೆದುಕೊಂಡು ಗೃಹಸ್ಥ ಜೀವನವನ್ನು ಕಳೆದು ಕೃಷಿ ಕಾಯಕವನ್ನು ಮಾಡಿ ಅನಂತವಾಗಿರುವಂಥ ಸೇವೆಗಳಿಗೆ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಸತಿ ಸುತರು ಐಕ್ಯರಾದ ಮೇಲೆ ಹುಟ್ಟಿದ ಊರನ್ನ ತೊರೆದು ತಮ್ಮ ಇಡೀ ಆಸ್ತಿಯನ್ನ ಬಡಬಗ್ಗರಿಗೆ ಜಂಗಮ ದಾಸೋಹಕ್ಕಾಗಿ ದಾಸೋಹ ಮಾಡಿ ಏಕಾಂಗಿಯಾಗಿ ಅವರು ಲೋಕ ಸಂಚಾರವನ್ನ ಮಾಡಿ ಒಟ್ಟು ಅವರ ಸಂಚಾರ ನಡೆದಿದ್ದು ಪೂರ್ವಾರ್ಧದ ಇತಿಹಾಸ 36 ವರ್ಷಗಳ ಕಾಲ. ಅದಾದ ಮೇಲೆ ಉಳಿದಿರುವಂತ 4 ದಶಕಗಳನ್ನ 40 ವರ್ಷಗಳನ್ನ ಇದೇ ಕಲಬುರಗಿಯ ದೊಡ್ಡಪ್ಪ ಗೌಡರ ಆಶ್ರಯದ ಈ ಮನೆಯೊಳಗ ಮಹಾಮನೆಯನ್ನಾಗಿ ಮಾಡಿ ಅಪ್ಪ ಅವರು ತಮ್ಮ ಇಡೀ ಬದುಕನ್ನ ಲಿಂಗಲೀಲೆಯಾಗಿ ಬೆಳಗಿಕೊಂಡ್ರು. ಎಂಥ ಮಹಾನುಭಾವರು! ಒಂದು ಕಡೆ ದೊಡ್ಡಪ್ಪ ಗೌಡರ ಧರ್ಮ ಪತ್ನಿಯಾಗಿರುವಂತ ನೀಲಮ್ಮ ತಾಯಿ ಬಹುನಿಷ್ಠೆಯಿಂದ ಶ್ರದ್ಧೆಯಿಂದ ಶರಣಪ್ಪನವರನ್ನ ಒಂದು ಕಡೆ ಮಹಾಪೂಜ್ಯನನ್ನಾಗಿ ನೋಡಿದ್ರು ಕೂಡ ಮತ್ತೊಂದು ಕಡೆ ಹಡೆದ ಮಕ್ಕಳಿಗೂ ಹೆಚ್ಚಿನ ಪ್ರೀತಿಯನ್ನ ತೋರಿ ಶರಣರಿಗಾಗಿ ತಮ್ಮ ಇಡೀ ಸರ್ವಸ್ವವನ್ನೇ ದಾಸೋಹಕ್ಕಾಗಿ ಶರಣಪ್ಪನವರು ಏನು ಮಾಡ್ತಾರ ಅದಕ್ಕೆಲ್ಲದನ್ನು ಕೂಡ ಅರ್ಪಣಾ ಮಾಡುವಷ್ಟು ಬಹುದೊಡ್ಡ ತ್ಯಾಗಿಗಳಾದರು. ಇವತ್ತು ಈ ಎಲ್ಲ ವೈಭವ ನಾವು ನೋಡ್ತೇವೆ ಅಂದ್ರೆ ನನಗನ್ನಿಸ್ತದೆ, ಅಂದು ಅವರೇನಾದರೂ ಶರಣಪ್ಪನವರನ್ನ ಆ ರೀತಿಯಲ್ಲಿ ಕಂಡು ತ್ಯಾಗ ಮಾಡದೆ ಹೋಗಿದ್ರ ನಮಗೂ ನಿಮಗೂ ಈ ಯೋಗ ಸಿಗುತ್ತಿರಲಿಲ್ಲ. ಅದು ಬಹಳ ದೊಡ್ಡ ಯೋಗ. ಅದು ತಾಯಿಯಾದವಳಿಗೆ ಸುರದ್ರೂಪಿಯಾಗಿರುವಂತ ಮಗುವು ಕೂಡ ಅಷ್ಟೇ, ಕುರೂಪಿಯಾಗಿರುವಂತ ಮಗುವು ಕೂಡ ಅಷ್ಟೇ. ಎಷ್ಟೋ ಜನ ತಾಯಂದಿರ ಬದುಕಿನೊಳಗೆ ನಾವು ನೋಡ್ತೀವಲ್ಲ, ಅದಕ್ಕಾಗಿನೇ ಈ ಜಗತ್ತಿನೊಳಗ ತಾಯಿಯನ್ನ ದೇವರು ಅಂತ ಯಾಕೆ ಅಂದ್ರು ಅಂದ್ರ ಅಂತ ಕಲ್ಯಾಣದ ಗುಣ ಅವ್ವನೊಳಗ ಐತಿ ಅಂತನ ಮಾತೃದೇವೋ ಭವ ಅಂದಾರ, ಸುಮ್ಮನೆ ಅಂದಿಲ್ಲ. ತಾಯಿ ಎಂದೂ ಕೂಡ ಹಡೆದ ಮಕ್ಕಳಲ್ಲಿ ಭೇದವನ್ನ ಮಾಡಿಲ್ಲ. ಅದಕ್ಕಾಗಿನೇ ಆದಿ ಶಂಕರಾಚಾರ್ಯರು ಅವ್ವನಿಗೆ ಮಾತು ಕೊಟ್ಟಾರ. ಅವ್ವ ಮಾತು ತಗೊಂಡು ಸನ್ಯಾಸಿ ಆಗಾಕ ಬಿಟ್ಟಾಳ, ನೀ ಜಗತ್ತ ಅಡ್ಡಾಡು, ಆದ್ರ ನನ್ನ ಅಂತ್ಯಕಾಲದೊಳಗೆ ಬರಬೇಕು ಅಂದ್ರ ಬರ್ತೀನಿ ಅಂತ ಜಗತ್ತೇ ಸುತ್ತಿದ ಶಂಕರಾಚಾರ್ಯ ಅವ್ವನ ಮಾತು ನಡೆಸಿಕೊಟ್ಟು ಅಂತ್ಯ ಸಂಸ್ಕಾರ ಮಾಡಿ ಜಗದ್ಗುರು ಅನಿಸಿಕೊಂಡವನೇ ಅವ್ವನ ಪಾದಕ್ಕೆ ಶರಣ ಮಾಡ್ಯಾನ.
ಇವೆಲ್ಲ ಬಹಳ ದೊಡ್ಡ ಚರಿತ್ರೆಗಳದಾವ, ಇತಿಹಾಸಗಳದಾವ. ಕಾರಣ ತಾಯಿಯೊಳಗ ಆ ಪವಿತ್ರವಾದ ಭಾವ ಹೃದಯ ಇರ್ತದೆ. ಶಂಕರಾಚಾರ್ಯರೇ ಬರೀತಾರ, ಕುಪುತ್ರೋ ಭವತಿ, ಈ ಭೂಮಿ ಮೇಲೆ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕುಮಾತ ನ ಭವತಿ, ಕೆಟ್ಟ ತಾಯಿ ಇಲ್ಲ. ಎಲ್ಲೋ ಇವತ್ತಿನ ಕಾಲದೊಳಗ ಕೆಲಸಕ್ಕೆ ಬರಲಾರ್ದು ಅಪ್ಪಿ ತಪ್ಪಿ ಅವು ಆಗ್ಯಾವಲ್ಲ, ಅವು ಹೆಸರು ಕೆಡಿಸ್ಯಾವಟ್ಟ. ಅಂತ ಉದಾಹರಣೆಗಳು ಅದಾವ ಇವತ್ತಿನ ಸುಮಾರು ಜಗತ್ತಿನೊಳಗೆ. ನಿಮಗೆ ಗೊತ್ತದ, ನೀವೆಲ್ಲ ಮೀಡಿಯಾದಾಗ ನೋಡಿರಿ, ವಿದ್ಯಾವಂತೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವಂತ ಹೆಣ್ಮಗಳು, ಆಕಿ ಗಂಡ ಬಹಳ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್, ಅಮೇರಿಕಾದೊಳಗ ಲವ್ ಆಯಿತು, ಮ್ಯಾರೇಜ್ ಮಾಡಿಕೊಂಡ್ರು, ಲೈಫ್ ಕಳೆದ್ರು, ಇಬ್ರು ಕೂಡಿದಕ್ಕೆ ಒಂದು ಗಂಡು ಮಗು ಹುಟ್ಟಿತು. ಅವ ಕೆಲವು ವರ್ಷ ಆ ಕಡೆ ಹೋದವ ಸುಮ್ಮನೆ ಆದ ಅಂತ ತಿಳ್ಕೊಂಡು ಅವನ ಮೇಲಿನ ದ್ವೇಷಕ್ಕಾಗಿ ತಾನೇ ಜನ್ಮ ಕೊಟ್ಟಿರುವಂತ ಮಗುವನ್ನ ಕೊಂದು ಸೂಟ್ಕೇಸ್ನಾಗ ಇಟ್ಕೊಂಡು ಬೆಂಗಳೂರು ತನ ಬಂದ್ಲು. ಇಂಥ ಪಾಪಿಗಳು ಅದಾರ ಈ ಭೂಮಿ ಮ್ಯಾಗ ಇವತ್ತಿಗೂ. ಇದು ದೊಡ್ಡ ಸುದ್ದಿ ಆಯಿತು, ನಿಮಗೆಲ್ಲ ಗೊತ್ತದ. ಆದರೆ ಶಂಕರಾಚಾರ್ಯರು ಹೇಳ್ತಾರ, ಕುಮಾತ ನ ಭವತಿ, ಕೆಟ್ಟ ಅವ್ವ ತಾಯಿ ಈ ಜಗತ್ತಿನೊಳಗಿಲ್ಲ. ನಾನು ನೋಡಿದ ಪ್ರಸಂಗ, ಒಬ್ಬ ತಾಯಿಗೆ 2 ಮಕ್ಕಳು ಹುಟ್ಟಿದ್ದು, ಒಂದು ಗಂಡ ಒಂದು ಹೆಣ್ಣ. ಜನ್ಮ ಕೊಟ್ಟಾಳ, ಹಡ್ದಾಳ. ಆದ್ರೆ ಆ ಹುಟ್ಟಿದ 2 ಮಕ್ಕಳು ಹೆಂಗಿದ್ವು ಅಂದ್ರ, ಕಣ್ಣು ಬಿಟ್ಟು ನೋಡ್ತಾವ, ಮಾತಾಡಂಗಿಲ್ಲ. ಕಣ್ಣು ಬಿಟ್ಟು ನೋಡ್ತಾವ, ಮಾತಾಡಂಗಿಲ್ಲ. ಕಾಲೊಳಗೆ ಶಕ್ತಿ ಇಲ್ಲ, ಕೈಯೊಳಗೆ ಶಕ್ತಿ ಇಲ್ಲ, ಎದ್ದು ಕೂಡಂಗಿಲ್ಲ. ಎಂದು ಹುಟ್ಟಿದಾಗ ವರ್ಷಿನ ಮೇಲೆ ಅವ್ವ ಮಲಗಿಸಿಕೊಂಡಿದ್ಲು. 47 ವಯಸ್ಸಾಗೋತನ ಆ ಮಗು ಹಂಗ ಇತ್ತು. 1 ದಿನ ಅಲ್ಲ, 2 ದಿನ ಅಲ್ಲ, ನಿಮಗೆ ಸುಮ್ಮ ನೋಡಿದ ಘಟನಾ ಉದಾಹರಣೆ ಕೊಡ್ತೀನಿ. ಅವ್ವ ಯಾಕೆ ದೊಡ್ಡವಳಾಗ್ತಾಳ? 47 ವರ್ಷದ ಗಂಡು ಮಗು ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಅದು 44 ವರ್ಷದ ಹೆಣ್ಣು ಮಗು. ಅದು ಹೆಂಗಿತ್ತು ಹಂಗ ಇದು ಇತ್ತು. 2 ಜೀವಂತ ಶವಗಳು. ಉಸಿರಾಡ್ತದ, ಕಣ್ಣು ಬಿಡ್ತಾವ. ಅವ್ವ ಕೂಲಿ ನಾಲಿ ಮಾಡಿ ದುಡಿದು ತಂದು ಬಾಯಿಯೊಳಗೆ ಗಂಜಿ ಅನ್ನ ಹಾಕ್ತಿದ್ಲು, ಊಟ ಮಾಡ್ತಿದ್ವು, ಅಲ್ಲೇ ಹೊಲಸು ಮಾಡ್ಕೋತಿದ್ವು. ಆ ತಾಯಿ 1 ದಿನದ ತಪಸ್ಸಲ್ಲ, ಸುಮ್ ಕಲ್ಪನಾ ಮಾಡಿಕೊಳ್ಳ್ರಿ. 47 ವರ್ಷದ ಗಂಡು ಮಗು 44 ವರ್ಷದ ಹೆಣ್ಣು ಮಗುವನ್ನ ಒಬ್ಬ ತಾಯಿ ಹೆಂಗ ಕಾಪಾಡಿರ್ಬೇಕು ಈ ಜಗತ್ತಿನೊಳಗ? ಗಂಡ ಈ 2 ಮಕ್ಕಳು ಜನ್ಮ ಆದ ಮೇಲೆ ತೀರಿ ಹೋಗ್ತಾನ. ವಿಧವೆಯಾದ ಹೆಣ್ಣು ಮಗಳು ಅಷ್ಟು ವರ್ಷ ಅವಕ್ಕೇನೂ ಮಾಡ್ಲಾರ್ದಂಗ ಕಾಪಾಡಿದ್ಲು. ಹುಟ್ಟ್ಯಾವ, ಇರ್ಲಿ ಇರ್ಲಿ ಇರ್ಲಿ, ದೇವರು ಕೊಟ್ಟ ಪ್ರಸಾದ. ನನ್ನ ಆತ್ಮೀಯ ಬಂಧುಗಳೇ, 1, 2 ಊಟ ಎಲ್ಲ ಒಂದೇ ಕಡೆ ಹಾಸಿಗೆಯೊಳಗೆ. ಇದನ್ನು ತೊಳೆದು ಬಳದು ಸ್ವಚ್ಛ ಮಾಡಬೇಕಂದ್ರೆ ಮನೆಯೊಳಗೆ ಒಬ್ಬಂಟಿ ಹೆಣ್ಮಗಳು. ಆ 2 ಮಕ್ಕಳನ್ನು ಬಚ್ಚಲಕ್ಕೆ ಒಯ್ಬೇಕು ಅಂದ್ರೆ ರೈತ ಹೆಂಗ 2 ಕಡೆ ಜೋಳದ ಚೀಲವನ್ನು ಹಿಡ್ಕೊಂಡು ಎತ್ತುತ್ತಾನಲ್ಲ, ಹಂಗ ಕೈಯ ಒಂದು ಕಾಲು ಹಿಡ್ಕೊಂಡು ಎತ್ಕೊಂಡು ಬಂದು ತೊಳೆದು ಮತ್ತೆ ಹೋಗಿ ಮಲಗಿಸ್ತಿದ್ಲು. ಸುಮ್ ಕಲ್ಪನಾ ಮಾಡ್ಕೊಳ್ರಿ, ಈ ಜಗತ್ತಿನೊಳಗೆ ತಾಯಿ ಅಂತ ವಸ್ತು ಮತ್ತೊಂದಿಲ್ಲ. ಅದು ಬಹಳ ದೊಡ್ಡ ತ್ಯಾಗಮಯಿ, ಕರುಣಾಮಯಿ. ಇಷ್ಟು ಕಷ್ಟಪಟ್ಟು ಬದುಕನ್ನ ಕೊಟ್ಟಂತ ತಾಯಿಯನ್ನೇ ಮರೆಯುವಂತ ಅಜ್ಞಾನಿ ಮಕ್ಕಳು ಹುಟ್ಟ್ಯಾರ ಇವತ್ತಿನ ಕಾಲದೊಳಗ. ದುಃಖ ಅನಿಸ್ತದ. ಒಬ್ಬ ತಾಯಿ 10 ಮಕ್ಕಳನ್ನ ಕಾಪಾಡಬಹುದು. 10 ಮಕ್ಕಳು ಕೂಡಿ ಒಬ್ಬ ತಾಯಿಯನ್ನ ಇವತ್ತು ಕಾಪಾಡಕ್ಕಾಗಲ್ಲ. ದುರ್ದೈವದ ಕಾಲದೊಳಗೆ ನಾವದೀವಿ.